ನಮಸ್ಕಾರ ವೀಕ್ಷಕರೇ. ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡಲಿರುವ ವಿಷಯ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೂ ಅತ್ಯಂತ ಸೂಕ್ಷ್ಮ ಮತ್ತು ಪ್ರಮುಖವಾದದ್ದು. ಹೌದು, ಮಿಥುನ ರಾಶಿಯವರ ಜೀವನದಲ್ಲಿ ಮೇ 15, 2026 ಒಳಗೆ ನಡೆಯಬಹುದಾದಂತಹ ಕೆಲವು ಪ್ರಮುಖ ಘಟನೆಗಳು ಹಾಗೂ ಗ್ರಹಗತಿಗಳ ಪ್ರಭಾವದ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ಚರ್ಚೆ ಮಾಡಲಿದ್ದೇವೆ. ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನನ್ನದೊಂದು ಚಿಕ್ಕ ಮನವಿ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಾಳ್ಮೆಯಿಂದ ವೀಕ್ಷಿಸಿ. ಇದರಲ್ಲಿ ನಾನು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಒಳಿತಿಗಾಗಿ ಮಾತ್ರ. ನೀವು ಮಾಡಬೇಕಾಗಿರುವ ಮೊದಲನೆಯ ಕೆಲಸವೆಂದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀಮಾತ್ರೇ ನಮಃ ಎಂದು ಬರೆಯಿರಿ. ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ನಿಮ್ಮಂತಹ ಇತರೆ ಮಿಥುನ ರಾಶಿಯವರಿಗೂ ಈ ಮಾಹಿತಿ ತಲುಪಲು ಸಹಾಯವಾಗುತ್ತದೆ. ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಬನ್ನಿ, ಇಂದಿನ ವಿಷಯವನ್ನು ಪ್ರಾರಂಭಿಸೋಣ. ವಿಷಯದ ಆಳಕ್ಕೆ ಹೋಗುವ ಮುನ್ನ ಮಿಥುನ ರಾಶಿಯವರ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಗೆ ಅಧಿಪತಿ ಬುಧದೇವ. ಬುಧ ಎಂದರೆ ಅಪಾರವಾದ ಬುದ್ಧಿವಂತಿಕೆ ಮತ್ತು ಅತ್ಯುತ್ತಮ ವ್ಯಾಪಾರ ಕೌಶಲ್ಯಗಳು. ಈ ರಾಶಿಯವರು ಯಾವಾಗಲೂ ಯುವಕರಂತೆ ಮತ್ತು ಅತ್ಯಂತ ಚೈತನ್ಯಶೀಲವಾಗಿ ಇರುತ್ತಾರೆ. ಪ್ರತಿದಿನ ಹೊಸ ವಿಷಯಗಳನ್ನು ಕಲಿಯಬೇಕು ಎಂಬ ಅಪಾರ ಆಸಕ್ತಿ ಇವರಲ್ಲಿರುತ್ತದೆ. ಮಿಥುನ ರಾಶಿಯವರು ಅತ್ಯಂತ ಚುರುಕಾದ ಮತ್ತು ಕ್ರಿಯಾಶೀಲ ವ್ಯಕ್ತಿಗಳು. ಇವರ ಮೆದುಳು ಯಾವಾಗಲೂ ಒಂದು ಸೂಪರ್ ಕಂಪ್ಯೂಟರ್ನಂತೆ ತುಂಬಾ ವೇಗವಾಗಿ ಕೆಲಸ ಮಾಡುತ್ತದೆ. ಒಂದೇ ಸಮಯದಲ್ಲಿ 2 ರಿಂದ 3 ಕೆಲಸಗಳನ್ನು ನಿಭಾಯಿಸುವ ಅಪರೂಪದ ಸಾಮರ್ಥ್ಯ ಮಿಥುನ ರಾಶಿಯವರಿಗೆ ಮಾತ್ರ ಇರುತ್ತದೆ. ಇವರು ಯಾವಾಗಲೂ ಯಾವುದಾದರೂ ಒಂದು ಕೆಲಸದಲ್ಲಿ ನಿರತರಾಗಿರುತ್ತಾರೆ. ಒಂದು ಕಡೆ ಕುಟುಂಬ, ಇನ್ನೊಂದು ಕಡೆ ಕೆಲಸ, ಉದ್ಯೋಗ, ಮತ್ತೊಂದು ಕಡೆ ಹೂಡಿಕೆಗಳು, ಇನ್ನೊಂದು ಕಡೆ ಸ್ನೇಹಿತರು. ಹೀಗೆ ಸದಾ ಯಾವುದಾದರೂ ಒಂದು ಯೋಜನೆಯನ್ನು ಮಾಡುತ್ತಾ ಬ್ಯುಸಿಯಾಗಿರುತ್ತಾರೆ. ಇವರ ಮನಸ್ಸು ತುಂಬಾ ತೀಕ್ಷ್ಣವಾಗಿರುತ್ತದೆ. ಯಾವುದೇ ಕೆಲಸವನ್ನಾದರೂ ಬಹಳ ಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಇವರಲ್ಲಿರುವ ಒಂದು ಚಿಕ್ಕ ಮೈನಸ್ ಪಾಯಿಂಟ್ ಅಂದರೆ ಒಂದು ನಿರ್ಧಾರವನ್ನು ತೆಗೆದುಕೊಂಡ ನಂತರ ಕೆಲವೇ ಕ್ಷಣಗಳಲ್ಲಿ ಆ ನಿರ್ಧಾರವನ್ನು ಬದಲಾಯಿಸುತ್ತಿರುತ್ತಾರೆ. ಇಂತಹ ದ್ವಂದ್ವ ಮನಸ್ಸಿನಿಂದ ಮತ್ತು ಸದಾ ಆತುರದಲ್ಲಿ ಇರುವುದರಿಂದ ದೈನಂದಿನ ಜೀವನದಲ್ಲಿ ಕೆಲವು ಸಣ್ಣ ಪುಟ್ಟ ತಪ್ಪುಗಳು ನಡೆಯುತ್ತಿರುತ್ತವೆ. ಸಾಮಾನ್ಯ ದಿನಗಳಲ್ಲಿ ಈ ಸಣ್ಣ ಪುಟ್ಟ ತಪ್ಪುಗಳಿಂದ ಯಾವುದೇ ದೊಡ್ಡ ನಷ್ಟವಾಗುವುದಿಲ್ಲ. ಆದರೆ ಈ ವರ್ಷದ ಮೇ 15ರವರೆಗೆ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿರಲಿದೆ. ಏಕೆಂದರೆ ಈ ಅವಧಿಯಲ್ಲಿ ಗ್ರಹಗಳ ಸ್ಥಾನವು ಮಿಥುನ ರಾಶಿಯವರಿಗೆ ಪೂರ್ಣವಾಗಿ ಬೆಂಬಲಿಸುತ್ತಿಲ್ಲ. ಮುಖ್ಯವಾಗಿ ಮಂಗಳ ಅಂದರೆ ಕುಜ ಮತ್ತು ಶನಿ ಗ್ರಹಗಳ ಪ್ರಭಾವವು ನಿಮ್ಮ ರಾಶಿಯ ಮೇಲೆ ಬಲವಾಗಿ ಬೀಳುತ್ತಿದೆ. 2026ನೇ ಇಸವಿಯಲ್ಲಿ ಶನಿದೇವರು ನಿಮ್ಮ 10ನೇ ಮನೆಯಲ್ಲಿ ಇರುವುದರಿಂದ ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳು ನಿಮ್ಮ ಮೇಲೆ ಹೆಚ್ಚಾಗಿವೆ. ಇದಕ್ಕೆ ಜೊತೆಯಾಗಿ ಮೇ 15ರ ಒಳಗೆ ಕುಜನ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಬೀಳುತ್ತಿರುವುದರಿಂದ ಬೆಂಕಿ ಮತ್ತು ಕಬ್ಬಿಣಕ್ಕೆ ಸಂಬಂಧಿಸಿದ ಅಪಘಾತಗಳು ನಡೆಯುವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಂಡುಬರುತ್ತಿವೆ. ಇದರ ಅರ್ಥವೇನೆಂದರೆ ರಸ್ತೆ ಅಪಘಾತಗಳು ಸಂಭವಿಸುವುದು, ಬೈಕ್ನಿಂದ ಕೆಳಗೆ ಬೀಳುವುದು, ಮನೆಯಲ್ಲಿ ಜಾರಿ ಬೀಳುವುದು ಅಥವಾ ಇದ್ದಕ್ಕಿದ್ದಂತೆ ದೊಡ್ಡ ಆರ್ಥಿಕ ನಷ್ಟವಾಗುವುದು ಮುಂತಾದ ಘಟನೆಗಳು ನಡೆಯಬಹುದು. ಅಪರಿಚಿತ ವ್ಯಕ್ತಿಗಳಿಂದ ನೀವು ಮೋಸ ಹೋಗುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ನೀವು ಮೇ 15ರವರೆಗೆ ಅತ್ಯಂತ ಜಾಗರೂಕರಾಗಿರಬೇಕು. ಈ ಕಠಿಣ ಸಮಯವನ್ನು ದಾಟಲು ನೀವು ಈ ಕೆಳಗಿನ ಮುನ್ನೆಚ್ಚರಿಕೆಗಳನ್ನು ತಪ್ಪದೇ ಪಾಲಿಸಬೇಕು. 1. ಪ್ರಯಾಣ ಮತ್ತು ವಾಹನ ಚಾಲನೆ. ಮೇ 15ರ ಒಳಗೆ ಯಾವುದೇ ಪ್ರಮುಖ ಕೆಲಸಗಳಿದ್ದರೂ 1ಕ್ಕೆ 10 ಬಾರಿ ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಸಾಧ್ಯವಾದರೆ ಆ ಕೆಲಸಗಳನ್ನು ಮುಂದೂಡುವುದು ಉತ್ತಮ. ಒಂದು ವೇಳೆ ಕಡ್ಡಾಯವಾಗಿ ಹೊರಗೆ ಹೋಗಬೇಕಾಗಿ ಬಂದರೆ ಬೈಕ್ ಚಾಲನೆ ಮಾಡುವಾಗ ಹೆಲ್ಮೆಟ್ ಅನ್ನು ತಪ್ಪದೇ ಧರಿಸಿ. ಎಷ್ಟು ಹತ್ತಿರದ ಸ್ಥಳವಾದರೂ ಪಕ್ಕದ ಬೀದಿಗೆ ತಾನೆ ಎಂದು ನಿರ್ಲಕ್ಷ್ಯ ಮಾಡಬೇಡಿ. ಕಾರ್ ಓಡಿಸುವಾಗ ನಿಮ್ಮ ಸಾಮಾನ್ಯ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಓಡಿಸಿ. ಪ್ರಯಾಣದ ಸಮಯದಲ್ಲಿ, ವಿಶೇಷವಾಗಿ ರಾತ್ರಿ ವೇಳೆ, ಅಪರಿಚಿತರೊಂದಿಗೆ ಹೆಚ್ಚು ಆತ್ಮೀಯವಾಗಬೇಡಿ ಮತ್ತು ನಿಮ್ಮ ವೈಯಕ್ತಿಕ ವಿವರಗಳನ್ನು ಹಂಚಿಕೊಳ್ಳಬೇಡಿ. ವಾಹನ ಓಡಿಸುವಾಗ ಮೊಬೈಲ್ ಫೋನ್ ಬಳಸಬೇಡಿ. ಮೇ 15ರವರೆಗೆ
ನಿಮ್ಮ ಮನಸ್ಸು ಸ್ವಲ್ಪ ಗೊಂದಲಮಯವಾಗಿರುತ್ತದೆ. ಆಲೋಚನೆಗಳಲ್ಲಿ ಮುಳುಗಿ 1 ಸೆಕೆಂಡ್ ಗಮನ ತಪ್ಪಿದರೂ ಅದು ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. 2. ಮೊಬೈಲ್ ಮತ್ತು ಡಿಜಿಟಲ್ ಜಾಗ್ರತೆ. ರಸ್ತೆಯಲ್ಲಿ ನಡೆಯುವಾಗಲೂ ಫೋನ್ನಲ್ಲಿ ಮುಳುಗಿರಬೇಡಿ. ಯಾರಾದರೂ ಕರೆ ಮಾಡಿದರೆ ಪಕ್ಕಕ್ಕೆ ನಿಂತು ಮಾತನಾಡಿ, ಇಲ್ಲದಿದ್ದರೆ ನಂತರ ಕಾಲ್ ಮಾಡಿ. ನಿಮ್ಮ ಅಜಾಗರೂಕತೆಯಿಂದ ಬರುವ ವಾಹನಗಳನ್ನು ಗಮನಿಸದೇ ಇರಬಹುದು. ಫೋನ್ಗೆ ಬರುವ ನಕಲಿ ಲಾಟರಿ ಸಂದೇಶಗಳು, ಬ್ಯಾಂಕ್ KYC ಅಪ್ಡೇಟ್ಗಳಂತಹ ವಂಚನೆಗಳ ಬಗ್ಗೆ ಎಚ್ಚರವಾಗಿರಿ. 3. ಆರೋಗ್ಯ ಮತ್ತು ದೈಹಿಕ ಎಚ್ಚರಿಕೆ. ಕೆಲಸದ ಒತ್ತಡದಿಂದಾಗಿ ನೀವು ಬೇಗನೆ ಸುಸ್ತಾಗುವ ಸಾಧ್ಯತೆ ಇದೆ. ಖರ್ಚುಗಳು ಹೆಚ್ಚಾಗಬಹುದು. ಇದ್ದಕ್ಕಿದ್ದಂತೆ ತೀವ್ರವಾದ ತಲೆನೋವು, ಕಣ್ಣುಗಳ ಆಯಾಸ ಅಥವಾ ಸುಸ್ತು ಮತ್ತು ತಲೆ ತಿರುಗುವಿಕೆ ಉಂಟಾಗಬಹುದು. ಮೇ 15ರವರೆಗೆ ಬಿಸಿಲಿನಲ್ಲಿ ಹೆಚ್ಚು ತಿರುಗಬೇಡಿ. ದೇಹವನ್ನು ಯಾವಾಗಲೂ ಹೈಡ್ರೇಟೆಡ್ ಆಗಿ ಇಟ್ಟುಕೊಳ್ಳಲು ಸಾಕಷ್ಟು ನೀರು ಕುಡಿಯಿರಿ. ಮಿಥುನ ರಾಶಿಯವರು ಸ್ವಾಭಾವಿಕವಾಗಿ ಅತಿಯಾಗಿ ಯೋಚಿಸುವ ಸ್ವಭಾವದವರು. ಪ್ರತಿಯೊಂದು ಸಣ್ಣ ಅಂಶವನ್ನು ಹಿಡಿದುಕೊಂಡು ಮನಸ್ಸಿನಲ್ಲಿ 100 ಬಾರಿ ಯೋಚಿಸಬೇಡಿ. ಇದು ನಿಮ್ಮ ಮನಸ್ಸನ್ನು ಬೇಗನೆ ದಣಿಸುತ್ತದೆ. ಸ್ವಲ್ಪವೂ ಆರಾಮ ಇಲ್ಲದಿದ್ದರೆ ಅಥವಾ ಸುಸ್ತಾಗಿದ್ದರೆ ತಕ್ಷಣ ಕೆಲಸವನ್ನು ನಿಲ್ಲಿಸಿ ವಿಶ್ರಾಂತಿ ಪಡೆಯಿರಿ. ಸ್ಕ್ರೀನ್ ಟೈಮ್ ಅನ್ನು ಕಡಿಮೆ ಮಾಡಿ. 4. ಕೌಟುಂಬಿಕ ಜಾಗ್ರತೆ. ಮನೆಯಲ್ಲಿ ಪತಿ ಪತ್ನಿ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೂ ದೊಡ್ಡ ವಾಗ್ವಾದಗಳು ನಡೆಯುವ ಸಾಧ್ಯತೆ ಇದೆ. ಗ್ರಹಗಳ ಪ್ರಭಾವದಿಂದ ನಿಮ್ಮ ತಾಳ್ಮೆ ಕಡಿಮೆಯಾಗಬಹುದು. 2ನೇ ಮನೆಯಲ್ಲಿ ಕುಜ ಹಾಗೂ 12ನೇ ಮನೆಯಲ್ಲಿ ಸೂರ್ಯ ಇರುವುದರಿಂದ ಯಾರಾದರೂ ಏನಾದರೂ ಅಂದ ತಕ್ಷಣ ಕಠಿಣವಾಗಿ ಮಾತನಾಡುವ ಸಾಧ್ಯತೆ ಇರುತ್ತದೆ. ನೀವಾಡುವ ಒಂದು ಮಾತು ಮನೆಯ ವಾತಾವರಣವನ್ನು ಕೆಡಿಸಬಹುದು. ಆದ್ದರಿಂದ ಮೇ 15ರವರೆಗೆ ಮನೆಯಲ್ಲಿ ಯಾರಾದರೂ ಏನಾದರೂ ಅಂದರೆ ಮೌನವಾಗಿರುವುದು ಒಳ್ಳೆಯದು. ಒಂದು ವೇಳೆ ನಿಮ್ಮ ತಪ್ಪು ಇಲ್ಲದಿದ್ದರೂ ಸರಿ, ನನ್ನದೇ ತಪ್ಪು ಎಂದು ಸುಮ್ಮನಾಗಿ. 5. ಮಕ್ಕಳ ಮತ್ತು ಮಹಿಳೆಯರ ಸುರಕ್ಷತೆ. ನಿಮಗೆ ಮಕ್ಕಳಿದ್ದರೆ ಅವರನ್ನು ಯಾವುದೇ ಕಾರಣಕ್ಕೂ ಹೊರಗೆ ಒಬ್ಬಂಟಿಯಾಗಿ ಆಡಲು ಬಿಡಬೇಡಿ. ಶಾಲೆಗೆ ಅಥವಾ ಹೊರಗೆ ಹೋಗುವಾಗ ಹಿರಿಯರೊಬ್ಬರನ್ನು ಜೊತೆಗೆ ಕಳುಹಿಸಿ. ಮನೆಯಲ್ಲಿರುವ ಮಹಿಳೆಯರು ಮಿಕ್ಸಿ, ಗೀಸರ್, ವಾಷಿಂಗ್ ಮಿಷಿನ್, ಐರನ್ ಬಾಕ್ಸ್ನಂತಹ ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ತುಂಬಾ ಜಾಗರೂಕರಾಗಿರಬೇಕು. ಒದ್ದೆ ಕೈಯಿಂದ ಸ್ವಿಚ್ಗಳನ್ನು ಮುಟ್ಟಬೇಡಿ. ಸ್ನಾನ ಮಾಡುವಾಗ ಅಥವಾ ನೆಲವನ್ನು ಒರೆಸುವಾಗ ಜಾರುವ ಅಪಾಯ ಇರುವುದರಿಂದ ಹೆಜ್ಜೆ ಇಡುವಾಗ ಎಚ್ಚರವಿರಲಿ. 6. ಆರ್ಥಿಕ ಮತ್ತು ಸಹಾಯದ ನಿರ್ಧಾರಗಳು. ಬೇರೆಯವರ ಕಷ್ಟವನ್ನು ಕಂಡು ಸಹಾಯ ಮಾಡಲು ಹೋಗುವುದು ನಿಮ್ಮ ಉತ್ತಮ ಗುಣ. ಆದರೆ ಮೇ 15ರವರೆಗೆ ಯಾರಾದರೂ ಸಹಾಯ ಕೇಳಿದರೆ ಆಲೋಚಿಸಿ ನಿರ್ಧರಿಸಿ. ಬೇರೆಯವರ ಸಮಸ್ಯೆಯನ್ನು ಪರಿಹರಿಸಲು ಹೋಗಿ ನೀವು ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ. ಮೇ 15ರವರೆಗೆ ಯಾವುದೇ ಹೊಸ ಹೂಡಿಕೆಗಳನ್ನು ಮಾಡಬೇಡಿ. ವಿಶೇಷವಾಗಿ ಷೇರು ಮಾರುಕಟ್ಟೆ, ರಿಯಲ್ ಎಸ್ಟೇಟ್ ಅಥವಾ ಯಾರಿಗೂ ಸಾಲ ಕೊಡುವುದು ಬೇಡ. ಇದು ಬಂಪರ್ ಆಫರ್, ಮತ್ತೆ ಸಿಗಲ್ಲ. ಈಗ ಹಣ ಪಾವತಿಸಿದರೆ ಡಬಲ್ ಆಗುತ್ತದೆ ಎಂದು ಯಾರಾದರೂ ಆಮಿಷ ಒಡ್ಡಿದರೆ ನಂಬಬೇಡಿ. ನಿಮ್ಮ ಬಳಿ ಹೆಚ್ಚಿನ ಹಣವಿದ್ದರೆ ಅದನ್ನು ಮನೆಯ ಸುರಕ್ಷಿತವಾದ ಜಾಗದಲ್ಲಿ ಭದ್ರವಾಗಿ ಲಾಕ್ ಮಾಡಿ ಇಟ್ಟುಕೊಳ್ಳಿ. ಇಲ್ಲಿಯವರೆಗೂ ನಾನು ಹೇಳಿದ ಮಾತುಗಳನ್ನು ಕೇಳಿ ನೀವು ಯಾವುದೇ ಕಾರಣಕ್ಕೂ ಭಯ ಪಡಬೇಕಾಗಿಲ್ಲ. ಏಕೆಂದರೆ ನಮ್ಮ ಋಷಿಗಳು ಪ್ರತಿಯೊಂದು ಕಠಿಣ ಪರಿಸ್ಥಿತಿಯಿಂದ ಹೊರಬರಲು ಪರಿಹಾರಗಳನ್ನು ನೀಡಿದ್ದಾರೆ. ಈ ಕೆಳಗಿನ ಪರಿಹಾರಗಳನ್ನು ಶ್ರದ್ಧಾಭಕ್ತಿಯಿಂದ ಪಾಲಿಸಿ. 1. ಬೆಳಗಿನ ಮಂತ್ರಪಠನ ಮತ್ತು ಧ್ಯಾನ. ಮೇ 15ರವರೆಗೂ ನಿದ್ದೆಯಿಂದ ಎದ್ದ ತಕ್ಷಣ ಯಾರ ಜೊತೆಯೂ ಮಾತನಾಡುವ ಮುಂಚೆ ಮುಖ ತೊಳೆದುಕೊಳ್ಳಿ. 1 ಗ್ಲಾಸ್ ನೀರನ್ನು ಕುಡಿದು ಪ್ರಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಈ ಮಂತ್ರವನ್ನು 11 ಬಾರಿ ಭಕ್ತಿಯಿಂದ ಪಠಿಸಿ. ಓಂ ಬುಧಾಯ ನಮಃ. ಜೊತೆಗೆ ಬುಧದೇವನ ಬೀಜ ಮಂತ್ರವನ್ನು 108 ಬಾರಿ ಜಪಿಸಿ. ಓಂ ಬ್ರಾಂ ಬ್ರೀಂ ಬ್ರೌಂ ಸ ಬುಧಾಯ ನಮಃ. ಶನಿದೋಷ ನಿವಾರಣೆಗಾಗಿ ಪ್ರತಿದಿನ ಸಂಜೆ ಈ ಮಂತ್ರವನ್ನು 21 ಬಾರಿ ಪಠಿಸಿ. ಓಂ ಶಂ ಶನೈಶ್ಚರಾಯ ನಮಃ. ಮಂಗಳ ಗ್ರಹದ ದೋಷ ನಿವಾರಣೆಗೆ ಹಾಗೂ ಅಪಘಾತಗಳಿಂದ ರಕ್ಷಣೆ ಪಡೆಯಲು ಈ ಮಂತ್ರವನ್ನು ಪಠಿಸಿ. ಓಂ ಅಂಗಾರಕಾಯ ನಮಃ.
ಸ್ನಾನದ ನಂತರ ದೇವರ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಶಿವನಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡುವುದು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಕೈಗಳನ್ನು ಜೋಡಿಸಿ, ಹೇ ದೇವರೇ, ನನ್ನಿಂದ ಯಾವುದೇ ತಪ್ಪುಗಳು ನಡೆಯದಂತೆ ನೋಡಿಕೊ, ನನ್ನನ್ನು ಮತ್ತು ನನ್ನ ಕುಟುಂಬವನ್ನು ರಕ್ಷಿಸು ಎಂದು ಪ್ರಾರ್ಥಿಸಿ. ಇದು ನಿಮ್ಮ ಸುತ್ತಲೂ ಒಂದು ಧನಾತ್ಮಕ ಶಕ್ತಿಯನ್ನು ಉಂಟುಮಾಡುತ್ತದೆ. 4. ಆಹಾರ ಪದ್ಧತಿ. ನಿಮ್ಮ ಆಹಾರದಲ್ಲಿ ಹಸಿರು ತರಕಾರಿಗಳು, ವಿಶೇಷವಾಗಿ ದಂಟು ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇರುವಂತೆ ನೋಡಿಕೊಳ್ಳಿ. ಹಸಿರು ಬಣ್ಣವು ಬುಧದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಮೇ 10ರಿಂದ 15ರವರೆಗೆ ಹೆಚ್ಚು ಮಸಾಲೆ, ಹೆಚ್ಚು ಖಾರ ಮತ್ತು ಅಧಿಕ ಹುಳಿ ಇರುವಂತಹ ಪದಾರ್ಥಗಳನ್ನು ಸೇವಿಸಬೇಡಿ. ಇದು ದೇಹದಲ್ಲಿ ಉಷ್ಣಾಂಶವನ್ನು ಮತ್ತು ಕೋಪವನ್ನು ಹೆಚ್ಚಿಸುತ್ತದೆ. ಸಾಧ್ಯವಾದರೆ ಈ 15ರ ಒಳಗಡೆ ಹಸುವಿಗೆ ಹಸಿ ಹುಲ್ಲನ್ನು ಅಥವಾ ಹಸಿರು ಕಡಲೆಕಾಳನ್ನು ತಿನ್ನಿಸಿ. ಇದು ಬುಧದೇವರ ಅನುಗ್ರಹಕ್ಕೆ ಕಾರಣವಾಗುತ್ತದೆ. 5. ಸಂಜೆ ಮತ್ತು ರಾತ್ರಿಯ ಪರಿಹಾರಗಳು. ಸಂಜೆ ಸೂರ್ಯ ಮುಳುಗಿದ ನಂತರ ಯಾವುದೇ ಕಾರಣಕ್ಕೂ ಒಬ್ಬಂಟಿಯಾಗಿ ಹೊರಗೆ ಹೋಗಬೇಡಿ. ಸರಿಯಾಗಿ ಸಂಜೆ 6ರಿಂದ 7 ಗಂಟೆಯ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಬಲಭಾಗದಲ್ಲಿ ಒಂದು ಸಣ್ಣ ಮಣ್ಣಿನ ದೀಪದಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕಿ ದೀಪವನ್ನು ಹಚ್ಚಿ. ಆ ಎಣ್ಣೆಯ ಜೊತೆಗೆ 1 ಹನಿ ಶುದ್ಧವಾದ ಹಸುವಿನ ತುಪ್ಪವನ್ನು ಸೇರಿಸಿ. ಈ ದೀಪವು ದುಷ್ಟ ಶಕ್ತಿಗಳನ್ನು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಿಮ್ಮ ಮನೆಯೊಳಗೆ ಬಾರದಂತೆ ತಡೆಯುವ ರಕ್ಷಣಾ ಕವಚವಾಗಿ ಕೆಲಸ ಮಾಡುತ್ತದೆ. ಸ್ನೇಹಿತರೊಂದಿಗೆ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತನಾಡುವುದನ್ನು ನಿಲ್ಲಿಸಿ. ಆ ಸಮಯವನ್ನು ನಿಮ್ಮ ಕುಟುಂಬದೊಂದಿಗೆ ಕಳೆಯಿರಿ. ಮಕ್ಕಳೊಂದಿಗೆ ಆಟವಾಡಿ, ಉತ್ತಮ ಪುಸ್ತಕಗಳನ್ನು ಓದಿ. ರಾತ್ರಿ ಮಲಗುವಾಗ ನಿಮ್ಮ ದಿಂಬಿನ ಕೆಳಗೆ ಒಂದು ಚಿಕ್ಕ ರುದ್ರಾಕ್ಷಿ ಅಥವಾ ಒಂದು ತುಳಸಿ ಎಲೆ ಇಟ್ಟುಕೊಂಡು ಮಲಗಿ. ಇದು ಕೆಟ್ಟ ಕನಸುಗಳನ್ನು ತಡೆದು ಪ್ರಶಾಂತವಾದ ನಿದ್ರೆಯನ್ನು ಕೊಡುತ್ತದೆ. ಮಿಥುನ ರಾಶಿಯವರೇ, ಮೇ 15ರವರೆಗಿನ ಈ ಕಠಿಣ ದಿನಗಳ ನಂತರ ನಿಮಗೆ ಅದ್ಭುತವಾದ ಶುಭ ಸುದ್ದಿ ಕಾದಿದೆ. ಮೇ 16ರಿಂದ ನಿಮ್ಮ ರಾಶಿಯಲ್ಲಿ ದೊಡ್ಡ ಹಾಗೂ ಸಕಾರಾತ್ಮಕ ಬದಲಾವಣೆಗಳು ಆರಂಭವಾಗಲಿವೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ಒಳ್ಳೆಯ ಸುದ್ದಿಯನ್ನು ನೀವು ಕೇಳಬಹುದು. ನಿಮ್ಮ ಲಗ್ನದಲ್ಲಿರುವ ಗುರು ಅಪ್ರತಿಮ ರಕ್ಷಣಾ ಕವಚವಾಗಿ ನಿಂತು ನಿಮಗೆ ಅಪಾರವಾದ ಯಶಸ್ಸನ್ನು ತಂದುಕೊಡುತ್ತಾನೆ. ವ್ಯಾಪಾರಸ್ಥರಿಗೆ ಬಾಕಿ ಉಳಿದಿರುವ ಹಣ ಕೈ ಸೇರುತ್ತದೆ ಮತ್ತು ಆರ್ಥಿಕವಾಗಿ ಸ್ಥಿರತೆ ಉಂಟಾಗುತ್ತದೆ. ಕೊನೆಯದಾಗಿ, ನಿಮ್ಮಲ್ಲಿರುವ ಬುದ್ಧಿವಂತಿಕೆಯೇ ನಿಮ್ಮ ದೊಡ್ಡ ರಕ್ಷಣೆ. ಮೇ 15ರವರೆಗೆ ಕೊಂಚ ಜಾಗರೂಕರಾಗಿ, ತಾಳ್ಮೆಯಿಂದ ಮತ್ತು ಯಾವುದೇ ರೀತಿಯ ಈಗೋ ಇಲ್ಲದೆ ಮುಂದುವರೆಯಿರಿ. ಎಲ್ಲವೂ ಒಳ್ಳೆಯದಾಗುತ್ತದೆ. ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ. ಈಗ ನಾವು ಮತ್ತೊಮ್ಮೆ ನಿಮ್ಮ ಬೆಂಬಲವನ್ನು ಕೋರುತ್ತೇವೆ. ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈಗಲೇ ಲೈಕ್ ಬಟನ್ ಒತ್ತಿ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರಿಬೇಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.